ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕಾರೆಡ್ಡಿ ಶ್ರೀಧರ್ ರೆಡ್ಡಿ. ನಾನು ಸ್ಟೇಪ್ಲರ್ ಸರ್ಜನ್. ನಾನು ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ KPHP ಕಾಲೋನಿ ನಂಬರ್ 4 ಕೂಕಟ್ಪಲ್ಲಿ ಹೈದರಾಬಾದ್ನಲ್ಲಿ ಅವೈಲೇಬಲ್ ಇರ್ತೀನಿ. ಬೆಲನಿಟಿಸ್ ಅಂದರೆ ಏನು? ಬೆಲನೋಪಾಸಿಟಿಸ್ ಅಂದರೆ ತುಂಬ ಜನಕ್ಕೆ ಈ ವಿಷಯ ಗೊತ್ತಿಲ್ಲ. ಅಸಲಿಗೆ ಶುಗರ್ ಬಂದರೆ ಪುರುಷರಲ್ಲಿ ಯಾವ ರೀತಿಯಾದ ಪ್ರಾಬ್ಲಮ್ಸ್ ಶುರುವಾಗುತ್ತೆ, ಅದಕ್ಕೆ ಯಾವ ರೀತಿಯಾದ ಅಡ್ವಾನ್ಸ್ ಚಿಕಿತ್ಸೆ ಅವೈಲೇಬಲ್ ಇದೆ ಅನ್ನೋದೇ ಇವತ್ತು ತಿಳ್ಕೊಳ್ಳೋಣ. ಯೂಶಲ್ ಆಗಿ ಪುರುಷರಲ್ಲಿ ಅಂಗದ ಚರ್ಮ ಏನಿದೆ ಇದು ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಲೈಫಲ್ಲಿ. ಇಲ್ಲಿ ಅಂಗದ ಚರ್ಮ ಏನಿದೆ, ಈ ಅಂಗದ ಮೇಲೆ ಇರುವ ಚರ್ಮ ಹೀಗೆ ಸ್ಟ್ರೈಟ್ ಆಗಿರುತ್ತೆ, ಯಾವುದೇ ರೀತಿಯಾಗಿ ಅಂಟ್ಕೊಂಡಿರಲ್ಲ. ಬಟ್ ಕೆಳಗಿರೋ ಚರ್ಮ ಮಾತ್ರ ಇಲ್ಲಿ ಅಂಟ್ಕೊಂಡು ಈ ರೀತಿಯಾಗಿರುತ್ತೆ. ಸೊ ಅಂಗದ ಮುಂದೆ ಇರುವ ಚರ್ಮ ಈ ರೀತಿಯಾಗಿರುತ್ತೆ. ಯೂಶಲಾಗಿ ಡಯಾಬಿಟಿಸ್ ಬರೋವರೆಗೂ ಅವರಿಗೆ ಅಂಗದ ಇಶ್ಯೂಸ್ ಏನೂ ಇರೋದಿಲ್ಲ, ಅಂಗದ ಮೇಲೆ ಇರುವ ಚರ್ಮ ಇಶ್ಯೂಸ್ ಏನೂ ಇರೋದಿಲ್ಲ, ಫ್ರೀಯಾಗಿ ಮೂವ್ ಆಗ್ತಿರುತ್ತೆ. ಬಟ್ ಡಯಾಬಿಟಿಸ್ ಅಟ್ಯಾಕ್ ಯಾವಾಗ ಆಗುತ್ತೋ ಆವಾಗ ಅಂಗದ ಮುಂದೆ ಇರುವ ಚರ್ಮ ಮೂವ್ ಆಗೋದನ್ನು ನಿಲ್ಲಿಸುತ್ತೆ, ಸ್ವಲ್ಪ ಟೈಟಾಗಿ ಮೂವ್ ಆಗುತ್ತೆ. ಅದರಿಂದನೇ ನಮಗೆ ಕಾಂಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಅಸಲಿಗೆ ಇದು ಯಾಕೆ ಬರುತ್ತೆ ಅಂತ ನೋಡೋದಾದ್ರೆ, ಯಾರಿಗೆಲ್ಲ ಡಯಾಬಿಟಿಸ್ ಇರುತ್ತೋ, ಶುಗರ್ ಇರುತ್ತೋ, ಈ ಶುಗರ್ ಪೇಷಂಟ್ಸ್ ಯಾರು ಇರ್ತಾರೋ ಅವರಿಗೆ ಮೂತ್ರ ಮಾಡಿದಾಗೆಲ್ಲ ಮೂತ್ರದಲ್ಲಿರುವ ಶುಗರ್ಸ್ ಎಲ್ಲ ಇಲ್ಲಿ ಅಟ್ಯಾಚ್ ಆಗೋಗಿ ಈ ಮೂತ್ರದಿಂದ ಅದರಲ್ಲಿರೋ ಶುಗರ್ಸ್ನಿಂದ ಈ ಚರ್ಮ ಏನಿದೆ ಈ ಚರ್ಮ ಮಂದ ಆಗೋಗಿ ತಿಕ್ಕಾಗೋಗುತ್ತೆ. ಯೂಶಲ್ ಆಗಿ ಇದು ಎಲಾಸ್ಟಿಕ್ ಆಗಿರುತ್ತೆ. ಆ ಚರ್ಮ ಅಲ್ಲಿರೋ ಚರ್ಮ ಎಷ್ಟು ಹಿಗ್ಸಿದ್ರು ಅಷ್ಟು ಹಿಗ್ಗೋ ಗುಣ ಇರುತ್ತೆ. ಸೊ ನಾವು ಯಾವಾಗ ಹಿಂದೆ ಕೆಳದಾಗ ಫ್ರೀ ಆಗಿ ಮೂವ್ ಆಗಬೇಕು. ಆದರೆ ಯಾವಾಗ ಶುಗರ್ ಅಟ್ಯಾಕ್ ಆಗುತ್ತೋ ಆಗ ಈ ಶುಗರ್ಸ್ ಅಲ್ಲಿ ಅಟ್ಯಾಚ್ ಆಗೋದ್ರಿಂದ, ಡಯಾಬಿಟಿಸ್ ಬಂದಿರೋದ್ರಿಂದ ಈ ಚರ್ಮ ಎಲ್ಲ ಮಂದ ಆಗೋಗಿ ಅಂದ್ರೆ ತಿಕ್ಕಾಗೋಗುತ್ತೆ, ಅಂದ್ರೆ ಒಂಥರ ಗಟ್ಟಿ ಆಗೋಗುತ್ತೆ. ಗಟ್ಟಿ ಆದಾಗ ಅದರ ಒಂದು ಎಲಾಸ್ಟಿಸಿಕ್ ಗುಣ ಹೊರಟೋಗುತ್ತೆ, ಎಲಾಸ್ಟಿಸಿಟಿ ನೇಚರ್ ಹೋಗುತ್ತೆ. ಅದಕ್ಕೆ ಅಷ್ಟೇ ಅಲ್ಲದೆ ನೀವು ಅದನ್ನು ಸ್ವಲ್ಪ ಕ್ಲೋಸ್ ಆಗಿ ಗಮನಿಸಿದ್ರೆ ಅಲ್ಲಿ ಸ್ವಲ್ಪ ಹೊಳಪು ಕಳ್ಕೊಂಡಿರುತ್ತೆ, ಸ್ಕಿನ್ ಕಲರ್ ಚೇಂಜ್ ಆಗಿರುತ್ತೆ, ಯೆಲ್ಲೋಯಿಶ್ ವೈಟ್ ಕಲರ್ ಆಗಿ ಬದಲಾದಂಗೆ ಕಾಣಿಸುತ್ತೆ. ಅಂಡ್ ಹಿಂದಕ್ಕೆ ಎಳೆಯೋ ಪ್ರಯತ್ನ ಮಾಡಿದ್ರೆ ತುಂಬ ನೋವು, ಉರಿ ಕಾಣಿಸುತ್ತೆ. ಇನ್ನೂ ಹೆಚ್ಚಿಗೆ ಪ್ರಯತ್ನ ಮಾಡಿದ್ರೆ ಅಲ್ಲಲ್ಲಿ ಕ್ರ್ಯಾಕ್ಸ್ ಕೂಡ ಫಾರ್ಮ್ ಆಗುತ್ತೆ, ಅಲ್ಲಲ್ಲಿ ಚರ್ಮ ಸಿಗಾಕೊಂಡಾಗೆ ಅನ್ಸುತ್ತೆ, ಅಲ್ಲಲ್ಲಿ ಕ್ರ್ಯಾಕ್ಸ್ ಉಂಟಾಗುತ್ತೆ. ಆ ಕ್ರ್ಯಾಕ್ಸ್ ಬಂದ ನಂತರ ಹಿಂದಕ್ಕೆ ಎಳೆಯೋಕೆ ಆಗಲ್ಲ, ಬಹಳ ಪೇನ್ ಆಗುತ್ತೆ. ಇಂಟರ್ ಕೋರ್ಸ್ ಮಾಡುವಾಗಲಂತೂ ತುಂಬ ಪೇನ್ ಆಗುತ್ತೆ, ಉರಿ ಆಗುತ್ತೆ. ಅಷ್ಟೇ ಅಲ್ಲದೆ ಸ್ಮೆಗ್ಮಾ ಅನ್ನೋದು ಸ್ಟಾರ್ಟ್ ಆಗುತ್ತೆ, ಫಾರ್ಮ್ ಆಗುತ್ತೆ. ಅಂದ್ರೆ ನಮಗೆ ಚರ್ಮದ ಮೇಲೆ ಬೆವರು ಹೇಗೆ ಬರುತ್ತೋ ಹಾಗೆ ಇಲ್ಲಿ ಕೂಡ ಸ್ಮೆಗ್ಮಾ ಅನ್ನೋದು ಫಾರ್ಮ್ ಆಗುತ್ತೆ. ಈ ಸ್ಮೆಗ್ಮಾನ ನಾವು ದಿನವೂ ಹಿಂದಕ್ಕೆ ಎಳೆದು ಕ್ಲೀನ್ ಮಾಡ್ಕೋಬೇಕು. ಬಟ್ ಡಯಾಬಿಟಿಸ್ ಇರೋರಿಗೆ ಹಿಂದಕ್ಕೆ ಬರೋದಿಲ್ಲ. ಬರದಿದ್ದಾಗ ಈ ಸ್ಮೆಗ್ಮಾ ಎಲ್ಲ ಮೆಲ್ಲಗೆ ಹೊರ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಬೆಳ್ಳಗೆ ಜಿಗಟಿನ ಪದಾರ್ಥ ಹೊರ ಬರೋದು, ಪಸ್ ಆಗೋದು, ತುರಿಕೆ ಆಗೋದು, ನೆವೆ ಆಗೋದು, ಇಂಥರದೆಲ್ಲ ನೋಡ್ತಿರ್ತೀವಿ. ಸೊ ಇದು ಸೆಲ್ಫ್ ಲಿಮಿಟಿಂಗ್ ಡಿಸೀಸ್. ನಾವು ಔಷಧ ಕೊಟ್ಟರು ಕೊಡದಿದ್ರು ತಾನಾಗೆ ಹೀಲ್ ಆಗೋಗುತ್ತೆ. ಆದರೆ ಹೀಲ್ ಆಗುವಾಗೆಲ್ಲ ಸೀಳಿಕೊಂಡಿರೋದೆಲ್ಲ, ಹರಿದಿರೋದೆಲ್ಲ ಹೀಲ್ ಆಗುವಾಗ ಅಷ್ಟು ಅಗ್ಲ ಇರೋ ಸ್ಕಿನ್ ಸ್ಲೋ ಆಗಿ ಹತ್ರ ಬರ್ತಾ ಇರುತ್ತೆ. ಸೊ ಇದು ಅಟ್ಯಾಕ್ಸ್ ಆದಾಗೆಲ್ಲ ಹೀಲ್ ಆಗೋಗುತ್ತೆ ಆಟೋಮೆಟಿಕ್ ಆಗಿ. ಬಟ್ ಪ್ರತಿ ಸಾರಿ ಈ ಅಟ್ಯಾಕ್ ಆದಾಗೆಲ್ಲ ಚರ್ಮದ ಅಗ್ಲ ಏನಿದೆ ಅದು ಹತ್ರ ಆಗ್ತಾ ಇರುತ್ತೆ, ಸ್ಲೋ ಆಗಿ ಟೈಟ್ ಆಗೋಗುತ್ತೆ. ಸ್ಲೋ ಆಗಿ ಟೈಟ್ ಆಗೋಗಿ ಕೊನೆಗೆ ಒಂದು ಸ್ಟೇಜಿಗೆ ಬಂದಾಗ ಹತ್ರ ಆಗೋಗಿ ಚಿಕ್ಕ ಹೋಲ್ ಮಾತ್ರ ಉಳ್ಕೊಂಡಿರುತ್ತೆ, ನಾವು ಹಿಂದಕ್ಕೆ ಎಳೆಯೋಕೆ ಸಾಧ್ಯನೇ ಆಗಲ್ಲ. ಸೊ ಹೀಗೆ ಬಿಟ್ಬಿಟ್ರೆ ಈ ಚರ್ಮ ಏನಾಗುತ್ತಂದರೆ ಅಂಗಕ್ಕೆ ಅಂಟ್ಕೊಳ್ಳೋಕ್ಕೆ ಶುರುವಾಗುತ್ತೆ. ಈ ಅಂಗ ಏನೋ ಕೆಳಗಡೆ ಇರುತ್ತಲ್ಲ, ಇದು ಗ್ಲ್ಯಾನ್ಸ್ ಅಂತೀವಲ್ಲ, ಈ ಗ್ಲ್ಯಾನ್ಸ್ಗೆ ಅಂಟ್ಕೊಳ್ಳೋಕೆ ಶುರುವಾಗುತ್ತೆ. ಅಂಡ್ ಗ್ಲ್ಯಾನ್ಸ್ಗೆ ಅಂಟ್ಕೊಳ್ಳೋದ್ರಿಂದ ಬೆಲನೋಪಾಸಿಟಿಸ್ ಡೆವಲಪ್ ಆಗುತ್ತೆ. ಸೊ ಅಂಗದ ಮುಂದೆ ಇರುವ ಹೆಡ್ ಭಾಗ ಇನ್ವಾಲ್ವ್ ಆಗಿದ್ದಾಗ ಓನ್ಲಿ ಚರ್ಮ ಮಾತ್ರನೇ ಇನ್ವಾಲ್ವ್ ಆಗಿದೆ ಅಂದರೆ ಅದನ್ನು ಬೆಲನಿಟಿಸ್ ಅಂತೀವಿ. ಆದರೆ ಅಂಗದ ಒಳಗಿರುವ ಭಾಗನೂ ಕೂಡ ಇನ್ವಾಲ್ವ್ ಆಗಿದ್ರೆ ಬೆಲನೋಪಾಸಿಟಿಸ್ ಅಂತೀವಿ. ಸೊ ಹೀಗೆ ಬಿಟ್ಬಿಟ್ರೆ ಚರ್ಮ ಟೈಟ್ ಆಗೋಗಿ ಒಮ್ಮೊಮ್ಮೆ ಯೂರಿನ್ ಪಾಸ್ ಮಾಡೋದಕ್ಕೂ ಆಗೋದಿಲ್ಲ, ಯೂರಿನ್ ಕೂಡ ನಿಂತು ಹೋಗುತ್ತೆ. ಅಂಡ್ ಲೇಟರ್ ಆಗಿ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. 0.3 to 0.8% ಕ್ಯಾನ್ಸರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದಕ್ಕೆ ಏನಾದರೂ ಎಲ್ಲರೂ ಓಪನ್ ಚಿಕಿತ್ಸೆ ಮಾಡ್ತಾರೆ. ಓಪನ್ ಚಿಕಿತ್ಸೆ ಮಾಡೋದು ತುಂಬ ಪೇನ್ಫುಲ್ ಪ್ರೊಸೀಜರ್ ಆಗಿರುತ್ತೆ. ಆ್ಯಂಡ್ ಫ್ಯೂಚರ್ಸ್ ಬೀಳುತ್ತೆ, ಕಟಿಂಗ್ ಬೀಳುತ್ತೆ, 10 ದಿನಗಳ ಬೆಡ್ ರೆಸ್ಟ್ ಇರಬೇಕಾಗುತ್ತೆ. ಬಟ್ ನಾವು ಮಾಡೋ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಮಾಡೋ ಸರ್ಜರಿ ಹೆಸರೇ KSR ಸ್ಟೇಪ್ಲರ್ ಸರ್ಕಮ್ಸಿಷನ್ ಸರ್ಜರಿ. ಈ KSR ಸ್ಟೇಪ್ಲರ್ ಸರ್ಕಮ್ಸಿಷನ್ ಅನ್ನೋದು ಏನಂದರೆ ಅದೊಂದು ಡಿಸ್ಪೋಸಬಲ್ ಯೂನಿಟ್ ಆಗಿರುತ್ತೆ, ಅದೊಂದು ಡಿಸ್ಪೋಸಬಲ್ ಸ್ಟೇಪ್ಲರ್. ಅದನ್ನು ಒಂದು ಪೇಷಂಟ್ಗೆ ಬಳಸಿದ ನಂತರ ಬಿಸಾಕ್ತೀವಿ, ಮತ್ತೆ ನೆಕ್ಸ್ಟ್ ಪೇಷಂಟ್ಗೆ ಬಳಸೋದೇ ಇಲ್ಲ. ಇದರಿಂದ ಕ್ರಾಸ್ ಇನ್ಫೆಕ್ಷನ್ ಇರೋದಿಲ್ಲ, ಫಸ್ಟ್ ಪಾಯಿಂಟ್. ಅಂಡ್ ಇದರಲ್ಲಿ ಏನಂದ್ರೆ ಪೆನಿಸ್ನ ಒಂದು ಗಾತ್ರಗನುಗುಣವಾಗಿ ಸೈಜಸ್ ಇರುತ್ತೆ. ಈ ಸೈಜಸ್ 12 ಇಂದ ಹಿಡಿದು 36 ವರೆಗೂ ಸೈಜಸ್ ಇರುತ್ತೆ. ನಾವು ಡಿಪೆಂಡಿಂಗ್ ಅಪಾನ್ ಪೇಷಂಟ್ ಇಂಡಿವಿಜುವಲ್ ಆಗಿ ಅವರ ಪೆನಿಸ್ ಸೈಜ್ಗೆ ತಕ್ಕಂತೆ ನಾವು ಬಳಸ್ತಾ ಇರ್ತೀವಿ. ಯೂಶಲ್ ಆಗಿ ಅಡಲ್ಟ್ಗೆ 30, 32, 34 ಹೀಗೆ ಬಳಸ್ತೀವಿ. ಸೊ ಈ ಸ್ಟೇಪ್ಲರ್ ಮೆಥಡ್ ಜಸ್ಟ್ 5 minutes ಪ್ರೊಸೀಜರ್ ಅಂಡ್ ವಿತಿನ್ ಹಾಫ್ ಅನ್ ಅವರ್ನಲ್ಲಿ ಪೇಷಂಟ್ನ ಡಿಸ್ಚಾರ್ಜ್ ಮಾಡಿ ಕಳಿಸ್ತೀವಿ. ಇಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಪೇಷಂಟ್ನ ಒಂದು ಫೋರ್ ಸ್ಕಿನ್ ಏನಿರುತ್ತೆ ಇಷ್ಟು ಪಾರ್ಟ್ ಆಫ್ ದಿ ಫೋರ್ ಸ್ಕಿನ್ನ ನಾವು ತೆಗೆದು ಹಾಕ್ತೀವಿ. ಸೊ ಇದು ಎಲಾಸ್ಟಿಕ್ ಆಗಿರುತ್ತೆ ಚರ್ಮ, ಹಾಗಾಗಿ ನಮಗೆ ಪಿನ್ಸ್ ಅನ್ನೋದು ಇಲ್ಲಿ ಬೀಳುತ್ತೆ. ಈ ಪಿನ್ಸ್ 10 to 12 ಡೇಸ್ನಲ್ಲಿ ನಮಗೆ ನಾರ್ಮಲ್ ಆಗಿ ಬಿದ್ದೋಗುತ್ತೆ. ಇದರಲ್ಲಿರೋ ಅಡ್ವಾಂಟೇಜ್ ಏನಂದರೆ, KSRನಲ್ಲಿರೋ ಅಡ್ವಾಂಟೇಜ್ ಏನಂದರೆ ಪಿನ್ಸ್ ಅನ್ನೋದು ಡೈರೆಕ್ಟ್ ಆಗಿ ಸ್ಕಿನ್ಗೆ ಅಟ್ಯಾಚ್ ಆಗಲ್ಲ. ಡೈರೆಕ್ಟ್ ಆಗಿ ಸ್ಕಿನ್ ಅಟ್ಯಾಚ್ ಆದರೆ ಪೇನ್ಫುಲ್ ಆಗಿರುತ್ತೆ. ಬಟ್ ಇಲ್ಲಿ ಡೈರೆಕ್ಟ್ ಅಟ್ಯಾಚ್ ಆಗದೆ ಮಧ್ಯದಲ್ಲಿ ಒಂದು ಸಿಲಿಕಾನ್ ರಿಂಗ್ ಇರುತ್ತೆ. ಆ ರಿಂಗ್ ನಮಗೆ ಇಲ್ಲಿ KSR ಸ್ಟೇಪ್ಲರ್ಗೆ ಪೇಟೆಂಟ್ ರೈಟ್ಸ್ ಇದೆ. ಆ ರಿಂಗ್ ಎಷ್ಟು ಸಾಫ್ಟ್ ಆಗಿರುತ್ತೆ ಅಂದರೆ ಜಸ್ಟ್ ಸ್ಕಿನ್ ಹಾಗೆ ರಬ್ಬರ್ ಮೆಟೀರಿಯಲ್ ಆಗಿರುತ್ತೆ. ಯಾವುದೇ ರೀತಿ ಪೇಯ್ನ್ ಇರಲ್ಲ, ಯಾವುದೇ ರೀತಿ ಬ್ಲೀಡಿಂಗ್ ಇರಲ್ಲ, ಯಾವುದೇ ರೀತಿ ಊತ ಬರಲ್ಲ, ಬೇಗನೆ ಹೀಲ್ ಆಗೋಗುತ್ತೆ. ಸೊ ನಮ್ಮಲ್ಲಿರೋ ಸ್ಟೇಪ್ಲರ್ಗಳನ್ನು ನೋಡೋದಾದರೆ ವೈಟ್ ಕಲರ್, ಸಿಲ್ವರ್ ಕಲರ್ ಸ್ಟೇಪ್ಲರ್, ಗೋಲ್ಡ್ ಸ್ಟೇಪ್ಲರ್, ಬ್ಲ್ಯಾಕ್ ಕಲರ್ ಒಂದು, ಹೀಗೆ 4-5 ವಿಧವಾಗಿ ಸ್ಟೇಪ್ಲರ್ ಇದೆ. ಅದು ಪ್ರೀಮಿಯಂ ಕ್ವಾಲಿಟಿ ಪ್ರಕಾರವಾಗಿ ನಾವು ಒಂದೊಂದು ಸ್ಟೇಪ್ಲರ್ನ ನಾವು ಯೂಸ್ ಮಾಡ್ತಿರ್ತೀವಿ. ಪೇಷಂಟ್ಗೆ ತಕ್ಕಂತೆ, ಪೇಷಂಟ್ ಕಂಡೀಷನ್ಗೆ ತಕ್ಕಂತೆ ಹೀಲಿಂಗ್ ಫಾಸ್ಟ್ ಆಗಿರುವಂಥದ್ದು ಗೋಲ್ಡ್ ಅಂಡ್ ಬ್ಲ್ಯಾಕ್ ಸ್ಟೇಪ್ಲರ್ ಕೂಡ ಬಳಸ್ತೀವಿ. ಇದರಿಂದ ಏನಾಗುತ್ತೆ ಅಂದರೆ ಹೀಲಿಂಗ್ ತುಂಬ ಫಾಸ್ಟ್ ಆಗಿರುತ್ತೆ ನಾರ್ಮಲ್ ಸ್ಟೇಪ್ಲರ್ ಜೊತೆ ಹೋಲಿಸಿದಾದ್ರೆ.
ಸೊ 5 ಮಿನಿಟ್ಸ್ನಲ್ಲಿ ನಾವು ಮಾಡ್ತೀವಿ, 30 ಮಿನಿಟ್ಸ್ನಲ್ಲಿ ಡಿಸ್ಚಾರ್ಜ್ ಮಾಡ್ತೀವಿ. 10 to 12 ಡೇಸ್ನಲ್ಲಿ ರಿಂಗ್ ಬಿದ್ದೋಗುತ್ತೆ. ನೀವು ತೊಗೋಬೇಕಾಗಿರೋ ಕೇರ್ ಏನಂದರೆ ನೋ ಇಂಟರ್ಕೋರ್ಸ್, ಸೇರಬಾರ್ದು, ಯಾವುದೇ ಪರಿಸ್ಥಿತಿಯಲ್ಲೂ ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡಬಾರ್ದು. ಅಟ್ಲೀಸ್ಟ್ 1 ಮಂತ್ವರೆಗೆ ಯಾವುದೇ ಪರಿಸ್ಥಿತಿಯಲ್ಲೂ ಸೇರಬಾರ್ದು. ಆ್ಯಂಡ್ ಸೆಕೆಂಡ್ ಇಂಪಾರ್ಟೆಂಟ್ ಏನಂದರೆ ನೋ ಎರೆಕ್ಷನ್ಸ್, ಅವಾಯ್ಡ್ ಎರೆಕ್ಷನ್ಸ್. ಯಾವುದೇ ಪರಿಸ್ಥಿತಿಯಲ್ಲೂ ಅಂಗಸ್ತಂಭನ ಆಗದಂಗೆ ನೋಡ್ಕೋಬೇಕು. ಅರ್ಲಿ ಮಾರ್ನಿಂಗ್ ಬರೋ ಎರೆಕ್ಷನ್ನ ಕೂಡ ಎದ್ದು ಹತ್ತಿತ್ತಿ ತಿರುಗಾಡೋದ್ರಿಂದ ಅವಾಯ್ಡ್ ಮಾಡಬೇಕು. ಆ್ಯಂಡ್ ಮೂರನೇ ಮೋಸ್ಟ್ ಇಂಪಾರ್ಟೆಂಟ್ ಮುಖ್ಯವಾದ ವಿಷಯ ಏನಂದರೆ ಇದು ನಮ್ಮ ಕೈಯಲ್ಲಿರೋ ಕೆಲಸ. ಹಾಗಾಗಿ ಹೇಳ್ತಿದ್ದೀನಿ, ಖಚಿತವಾಗಿ ಶುಭ್ರ ಮಾಡ್ಕೋಬೇಕು. ನಾವು ಆಗಾಗ ಚರ್ಮನ ಹಿಂದಕ್ಕೆ ಎಳೆದು ಪಿನ್ಸ್ ಮೇಲೆ ನೀರು ಹಾಕಿ ಶುಭ್ರವಾಗಿ ತೊಳ್ಕೊಂಡ್ರೆ ತುಂಬ ಫಾಸ್ಟಾಗಿ ಹೀಲ್ ಆಗೋಗುತ್ತೆ. ಕೇವಲ 8 ಡೇಸ್ನಲ್ಲ, 6 ಡೇಸ್ನಲ್ಲೂ ರಿಂಗ್ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಖಚಿತವಾಗಿ ಶುಭ್ರ ಮಾಡ್ಕೊಳ್ಳೋದು ತುಂಬ ಮ್ಯಾಂಡೇಟ್ರಿ. ಸೊ ಯಾರಿಗಾದ್ರೂ ಈ ಸಿಂಪ್ಟಮ್ಸ್ ಬೆಲನಿಟಿಸ್ ಆಗಲಿ ಬೆಲನೋಪಾಸಿಟಿಸ್ ಆಗಲಿ, ಯಾರಿಗಾದ್ರೂ ಶುಗರ್ ಅಟ್ಯಾಕ್ ಆಗಿರೋರು, ಬೆಲನೋಪಾಸಿಟಿಸ್ ಬಂದಿರೋರು ಆಲಸ್ಯ ಮಾಡದೆ ಮುಂಜಾಗ್ರತೆಯಿಂದ ಆ ಚರ್ಮನ ತೆಗಿಸೋದ್ರಿಂದ ನಮಗೆ ಬೆಲನಿಟಿಸ್ ಕೂಡ ಬರದೇ ಇರೋದನ್ನ ತಡೆಗಟ್ಟಬಹುದು. ಸೊ ಯಾರಿಗಾದ್ರೂ ಬೆಲನಿಟಿಸ್ ಕಂಡು ಬಂದಿದ್ರೆ ತಪ್ಪದೆ ನನ್ನ ಕನ್ಸಲ್ಟ್ ಮಾಡಿ. ನಾನು ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಅವೈಲೇಬಲ್ ಇರ್ತೀನಿ. ನಾವು KSR ಸ್ಟೇಪ್ಲರ್ ಬಳಸಿ ಸರ್ಜರಿನ ಸಕ್ಸಸ್ಫುಲ್ ಆಗಿ ರಿಮೂವ್ ಮಾಡಬಹುದು. ಥ್ಯಾಂಕ್ ಯು ವೆರಿ ಮಚ್.